ನನ್ನ ಹೆಸರು ಪೃಥ್ವಿನ್ ಅಂತ. ನಾನು ಸಾಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಗ್ಗನೂರು ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಸಮುದಾಯ ಆರೋಗ್ಯಾಧಿಕಾರಿಯಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಜೊತೆ ಟಿಬಿ ಚಾಂಪಿಯನ್ ಗೋಪಾಲ್ ರಾಜ್ ಅವರಿದ್ದಾರೆ. ಗೋಪಾಲ್ ರಾಜ್ ಅವರೇ, ಈ ಒಂದು ಸಂದರ್ಶನಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಗೋಪಾಲ್ ರಾಜ್ ಅವರೇ. ನನ್ನ ಹೆಸರು ಗೋಪಾಲ್ ರಾಜ್ ಅಂತ, ಸರಗೂರು ತಾಲೂಕು ಯಗ್ನೂರು ಗ್ರಾಮ ನಿವಾಸಿಯಾಗಿದ್ದೇನೆ. ನಾನು ಒಬ್ಬ ಟಿವಿ ಚಾಂಪಿಯನ್ ಆಗಿ ಗುಣಮುಖವಾಗಿದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಸಂಪೂರ್ಣವಾಗಿ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂತಂದ್ರೆ ಈ ದೇಶಕ್ಕೆ ಇದಕ್ಕೆ ಜಾಗೃತಿ ಮೂಡಿಸೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ ಗೋಪಾಲ್ ರಾಜ್ ಅವರೇ, ನಿಮಗೆ ಯಾವಾಗ ನಿಮ್ಗೆ ಒಂದು ಟಿವಿ ಕಾಯಿಲೆ ನಿಮ್ಗೆ ಬಂತು? ಸರ್, ಇದು 8 ವರ್ಷದಿಂದ ಬಂದಿದೆ. ನಿಮ್ಗೆ ಬಂದಂತ ಈ ಸಂದರ್ಭದಲ್ಲಿ ನಿಮ್ಗೆ ಯಾವ ರೀತಿಯ ಲಕ್ಷಣಗಳಿತ್ತು ನಿಮಗೆ? ನಮಗೆ ಉಸಿರಾಟ ತೊಂದ್ರೆ, ಕೆಮ್ಮಲು, ಮತ್ತೆ ರಾತ್ರಿ ಸಮಯದಲ್ಲಿ ಜ್ವರ ಬರೋದು, ಬೇರೋದು, ಆ ತರ ಬೇವುತ್ತೀವಿ, ಜ್ವರ ಬರ್ತಾ ಇತ್ತಾ? ಆಮೇಲೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರು ಇದರ ಈ ಟಿಬಿ ಕಾಯಿಲೆ ಲಕ್ಷಣಗಳಿತ್ತ? ಇಲ್ಲ ಸರ್, ಯಾರೆಲ್ಲ ಇದಾರೆ ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿ 5 ಜನ ಇದೆ. 5 ಜನ ಇದ್ದೀರಾ? ಅವ್ರಿಗೆ ಯಾವುದೇ ರೀತಿಯ ಲಕ್ಷಣಗಳು ಕಾಯಿಲೆ ಬಂದಿರ್ಲಿಲ್ಲ. ಓಕೆ. ನಿಮಗೆ ಈ ತರ ಈ ಕಾಯಿಲೆ ಬಂತು ಅಂತ ನಿಮ್ಮ ಮನೆಯವರು ಯಾರು ಭಯ ಪಟ್ಟಿದ್ರ? ಇಲ್ಲ ಸರ್, ಯಾರು ಭಯ ಪಡಲಿಲ್ಲ. ಭಯ ಪಡೋದಕ್ಕೆ ಮುಂಚೆಗೆ ಮಾಹಿತಿ ಹಾಸ್ಪಿಟ್ಲಿಂದ ಬಂದು ಮರಳಿ ಹೌದಾ? ಚಿಕಿತ್ಸೆ ಅವಧಿ ಎಷ್ಟು ತಿಂಗಳವರೆಗೆ ಇತ್ತು ನಿಮ್ಗೆ? ನಮ್ಗೆ ಸರ್ 6 ತಿಂಗಳು ತಗೊಳ್ತೀವಿ. 6 ತಿಂಗಳವರೆಗೆ ಇತ್ತು ಚಿಕಿತ್ಸೆ. ನಿಮ್ಗೆ ಆ ಸಮಯದಲ್ಲಿ ನೀವು ಮಾತ್ರೆಗಳನ್ನ ಆಸ್ಪತ್ರೆಗೆ ಹೋಗಿ ತಗೋತಾ ಇದ್ರಾ, ಅಥವಾ ನಿಮ್ಮ ಮನೆಗೆ ಬಂದು ಆರೋಗ್ಯ ಸಿಬ್ಬಂದಿಗಳು ಕೊಡ್ತಾ ಇದ್ರ? ಸರ್, ಮನೆಗೆ ಬಂದು ಕೊಡ್ತಾ ಇದ್ರು. ಮನೆಗೆ ಬಂದು ಕೊಡ್ತಾ ಇದ್ರು. ಓಕೆ. ಆಹಾರ ಪದ್ಧತಿಗಳು ಏನೇನು ತಿಂತಾ ಇದ್ರಿ ನೀವು? ತರಕಾರಿ, ಹಣ್ಣು, ಹಂಪಲ, ಮೊಟ್ಟೆ, ಮಾಂಸ ಇದೆಲ್ಲ ತಿಂತಾ ಇದ್ರಾ? ಸರಿ. ಆಮೇಲೆ ಸರ್ಕಾರದಿಂದ ನಿಮ್ಗೆ ಸೌಲಭ್ಯಗಳು ಏನೇನು ಸಿಗ್ತಾ ಇತ್ತು ನಿಮ್ಗೆ? ಸರ್, ನಮ್ಗೆ ತಿಂಗ 500 ರೂಪಾಯಿ ದುಡ್ಡು ಕೊಡ್ತಾ ಇದ್ರು. 500 ರೂಪಾಯಿ ತಿಂಗಳ ಬರ್ತಾ ಇತ್ತು. ಇದಲ್ದೇನೆ ನಿಮ್ಮ ಎಕ್ಸ್ಟ್ರಾ ಏನಾದ್ರು ಖರ್ಚಾಗಿದೆಯಾ ನಿಮ್ಗೆ ಇದ್ರ ಜೊತೆಗೆ? ಇಲ್ಲ ಸರ್, ಹಾಸ್ಪಿಟಲ್ ಅಲ್ಲಿಂದ 500 ರೂಪಾಯಿ ತಿಂಗಳ ಜೊತೆಗೆ ನಿಮ್ ಖರ್ಚು ಯಾವ್ದಾದ್ರು ಆಗುತ್ತೆ ನಿಮ್ಗೆ? ಇಲ್ಲ ಸರ್, ಯಾವ್ದೇ ರೀತಿ ಖರ್ಚಾಗಿಲ್ಲ. ಆಯ್ತು. ಕೊನೆಯದಾಗಿ ನೀವು ಈ ಸಮುದಾಯಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸಮುದಾಯಕ್ಕೆ ಈ ಜಾಗೃತಿ ಮೂಡಿಸೋದಕ್ಕೆ ನಾನು ಒಬ್ಬ ಟಿಬಿ ಚಾಂಪಿಯನ್. ಏನೇ ತೊಂದ್ರೆ ಇದ್ರು, ಸಣ್ಣ ಪುಟ್ಟ ತೊಂದ್ರೆ ಇದ್ರು ಹಾಸ್ಪಿಟಲ್ಗೆ ಹೋಗಿ ತೋರಿಸಿ ಹೇಳ್ಕೊಳ್ಳಿ. ಈ ಟಿವಿ ಇದರಿಂದ ಮುಕ್ತ ಗುಣಪಡಿಸೋದಕ್ಕೆ ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳು ಖರ್ಚು ಇಲ್ಲದೆ ಮಾಡಿಕೊಡ್ತಾ ಇದಾರೆ. ಅದೊಂದು ಹೇಳಕ್ ಇಷ್ಟ. ಓಕೆ ಗೋಪಾಲ್ ರಾಜ್ ಅವರೇ, ಟಿಬಿ ಕಾಯಿಲೆ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನ ನೀವು ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಇದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಗೋಪಾಲ್ ರಾಜ್ ಅವರೇ.